ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಆರ್. ಅವರು IMAನಲ್ಲಿ ಉಡುಪಿಯ IMAಗೆ ಅಧ್ಯಕ್ಷರಾಗಿದ್ದರು. ಅಷ್ಟೇ ಅಲ್ಲ, ಸುತ್ತಮುತ್ತಲು ಶಾಲೆ ಕಾಲೇಜುಗಳಲ್ಲಿ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜನ ಜಾಗೃತಿ ಮೂಡಿಸೋಕೆ ಅಂಕಣಕಾರ್ತಿಯಾಗಿದ್ದಾರೆ. ಅಷ್ಟಲ್ಲದೆ ವಾತ್ಸಲ್ಯದ ಒಸುಗೆ ಅನ್ನುವ ಪುಸ್ತಕವನ್ನು ಕೂಡ ಬರೆದು ಮಹಿಳೆಯರಿಗೆ ಮುಟ್ಟು ಶುರುವಾಗುವಂತ ಹಿಡ್ಕೊಂಡು ಕೊನೆಯವರೆಗೂ ತಗೊಳ್ಬೇಕಾಗಿರುವಂತ ಎಲ್ಲ ಆರೈಕೆ ಕೇರ್ ಬಗ್ಗೆ ಜಾಗರೂಕತೆಯನ್ನ ತಿಳಿಸ್ಕೊಟ್ಟಂಥವ್ರು. ಇವತ್ತು ಅವರು ಮಹಿಳೆಯರಿಗೆ ಮಹತ್ವವಾದದ್ದು ಅಂತಂದ್ರೆ ಗರ್ಭಧಾರಣೆ ಮಾಡೋದು. ಆ ಗರ್ಭಧಾರಣೆ ಮಾಡ್ಕೊಂಡಾಗ ಯಾವ ತರದ ಕಾಳಜಿ ವಹಿಸ್ಬೇಕು, ಯಾವ ತರದ ಕೇರ್ ತಗೊಳ್ಬೇಕು ಅನ್ನೋದನ್ನ ಪೂರ್ತಿಯಾಗಿ ತಿಳಿಸ್ಕೊಡಕ್ ಬಂದಿದ್ದಾರೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಆಂಟಿನೇಟಲ್ ಕೇರ್ ಅಂತೀವಿ. ನಮಸ್ಕಾರ ರಾಜಲಕ್ಷ್ಮಿ ಅವರೇ. ನಮಸ್ತೆ. ಮಹಿಳೆಯರಿಗೂ ಅಂದ್ರೆ ತಾಯಿ ಆಗೋದು ಒಂದು ಅದ್ಭುತವಾದಂತ ವಿಚಾರ. ಆ ಗರ್ಭಧಾರಣೆ ಆಗ್ತಾ ಇದ್ದಂಗೆಲೆ ಒಂದು ಕಡೆಗೆ ಸಮಸ್ಯೆನೂ ಪ್ರಾರಂಭ ಆಗತ್ತೆ, ಇನ್ನೊಂದ್ ಕಡೆಗೆ ಸಂತೋಷನೂ ಇರುತ್ತೆ. ಈ ಸಮಸ್ಯೆಗಳು ಅಂತಂದ್ರೆ ಮೊದಲು ವಾಂತಿ ಆಗೋದು, ತಿನ್ನಕ್ಕಾಗದೆ ಇರೋದು, ಅಥವಾ ಏನು ಬಯಕೆ ಅಂತ ಶುರು ಆಗ್ಬಿಡುತ್ತೆ. ಅದು ಒಂದಲ್ಲ ಎರಡಲ್ಲ ಅಂತೂ ಶುರು ಆಗ್ಬಿಡುತ್ತೆ. ಸೊ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಈ ಗರ್ಭಿಣಿ ಅವಸ್ಥೆಯಲ್ಲಿ ಯಾವ್ಯಾವ ತರದ ಕಾಳಜಿಯನ್ನ ಹೇಗೆ ವಹಿಸ್ಬೇಕು ಅಂತ ತಿಳಿಸ್ಕೊಡಿ. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ. ಈಗ ಗರ್ಭಿಣಿ ಆಗೋದು ನೀವು ಹೇಳಿದಾಗ ಎಲ್ಲರಿಗೂ ಖುಷಿಯ ವಿಷಯನೇ. ನ್ಯಾಚುರಲ್ ಪ್ರಕ್ರಿಯೆ ಅದು. ಹಿಂದೆಲ್ಲ ಪ್ರೆಗ್ನೆನ್ಸಿ ಆಗಿದ್ದಾಗ ಮನೆಯಲ್ಲೇ ಹೆರಿಗೆನೂ ಆಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬದಲಾದ ಪರಿಸರದಿಂದ ಆಗಿರ್ಬೋದು, ವಾತಾವರಣದಿಂದ ಆಗಿರ್ಬೋದು, ನಮ್ಮ ಜೀವನ ಶೈಲಿಯಿಂದ ಆಗಿರ್ಬೋದು, ಹಲವಾರು ತೊಂದರೆಗಳು ಕಂಡು ಬರುತ್ತವೆ. ಗರ್ಭಿಣಿಯರಲ್ಲಿ ಕೂಡ, ಗರ್ಭಿಣಿಯರಾಗ್ಲಿಕ್ಕೂ ತೊಂದರೆ, ಗರ್ಭಿಣಿಯರಾದ್ಮೇಲೂ ಕೂಡ ಹಲವು ಸಮಸ್ಯೆಗಳು ಕಂಡು ಬರುತ್ತೆ. ಅದಕ್ಕೆ ಅವರು ಕಾಲಕ್ಕೆ ನಿಯತಕಾಲಿಕವಾಗಿ ವೈದ್ಯರನ್ನ ಭೇಟಿಯಾಗಿ ತಪಾಸಣೆ ನಡೆಸ್ಕೊಳ್ಳೋದು, ಅವರ ತಪಾಸಣೆ ಜೊತೆಗೆ ಹೊಟ್ಟೆಯಲ್ಲಿರುವಂತಹ ಭ್ರೂಣದ ಮಗುವಿನ ಚೆಕಪ್ ಮಾಡಿಸಿಕೊಳ್ಳೋದು ಕೂಡ ಒಳ್ಳೆಯದು. ಆ ರೀತಿಯಲ್ಲಿ ನಾವು ಈ ತರ ಆಂಟಿನೇಟಲ್ ಕೇರ್ ಅಂತ ಹೇಳಿ ಪ್ರೆಗ್ನೆನ್ಸಿ ಆದವರೆಲ್ಲ ತೋರಿಸ್ಕೊಳ್ಬೇಕು. ಹಾಗೆ ಆಸ್ಪತ್ರೆಯಲ್ಲಿ ಆದಷ್ಟು ಡೆಲಿವರಿ ಆದಷ್ಟು ಒಳ್ಳೆಯದು ಎಂಬ ಇಲ್ಲ, ಸ್ಟಾಪ್ ಮಾಡಿ. ಇದು ಹೇಳಿ, ಏನು ಕೇರ್ ಅಂದ್ರೆ, ಆಂಟಿನೇಟಲ್ ಚೆಕಪ್ ಅಂದ್ರೆ ಯಾಕೆ ಮುಖ್ಯ, ಯಾಕೆ ಮಾಡ್ಬೇಕು ತಿಳಿಸಿ. ಆಂಟಿನೇಟಲ್ ಕೇರ್ ಅಂದ್ರೆ ಗರ್ಭಿಣಿಯರನ್ನ ಪರೀಕ್ಷಿಸುವುದು ಅಂತ ಹೇಳಿ. ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಡೆಲಿವರಿಯ ಟೈಮ್ ಅಲ್ಲಿ ಬಂದ್ರೆ ಅವರಲ್ಲಿ ರಕ್ತಹೀನತೆ ಇರ್ಬೋದು, ಅವರಿಗೆ BP ಇರ್ಬೋದು, ಅವರಲ್ಲಿ ಮಧುಮೇಹ ಕಂಡು ಬರ್ಬೋದು. ಅಂತದನ್ನೆಲ್ಲ ಮೊದಲೇ ಚೆಕ್ ಮಾಡ್ಲಿಕ್ಕೆ ಮುಂಚಿನ ಕಾಲದಲ್ಲೆಲ್ಲ 3 ತಿಂಗಳ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳ್ತಾ ಇದ್ರು. ಈಗ ನಾವು 3 ತಿಂಗಳಾಗೋ ಒಳಗೆ ಡಾಕ್ಟರ್ ಹತ್ರ ಬನ್ನಿ, ಪರೀಕ್ಷಿಸಿಕೊಳ್ಳಿ ಅಂತ ಹೇಳ್ತೇವೆ. ಯಾಕೆಂದ್ರೆ ಫಸ್ಟ್ ವಿಸಿಟ್ ನಮ್ಮ ಇದೇನಿದೆ ಅಂದ್ರೆ 3 ತಿಂಗಳ ಒಳಗೆ ಒಂದು ವಿಸಿಟ್, ಆಮೇಲಿನ 3 ತಿಂಗಳಲ್ಲಿ ಟ್ರೈಮಿಸ್ಟರ್ ಹೇಳ್ತೇವೆ, ಪ್ರತಿ ತಿಂಗಳು ಒಂದೊಂದು ವಿಸಿಟ್, ಲಾಸ್ಟ್ 3 ತಿಂಗಳಲ್ಲಿ 15 ದಿನಕ್ಕೆ ಒಮ್ಮೆ ವಿಸಿಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ತೇವೆ. ಅದರಲ್ಲಿ ಕೆಲವೊಮ್ಮೆ ಈ ಫಸ್ಟ್ ವಿಸಿಟ್ ಅಲ್ಲಿ ಬಂದಾಗ ನಾವೇನ್ ಮಾಡ್ತೇವೆ, ಅವರ ಡೀಟೇಲ್ಸ್ ಎಲ್ಲ ತಗೊಂಡಾದ್ಮೇಲೆ ಅವರ ಹೈಟ್, ವೆಯ್ಟ್, BP, ಹಾಗೆ ಅವರ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ, ಸಕ್ಕರೆಯ ಪ್ರಮಾಣ, ಥೈರಾಯ್ಡ್, ರಕ್ತದ ಗ್ರೂಪ್ ಯಾವುದು ಅಂತ ಎಲ್ಲ ಪರೀಕ್ಷಿಸ್ತೇವೆ. ಅವರನ್ನ ನಾವೀಗ ಇತ್ತೀಚೆಗೆ ಜೆಸ್ಟೋಸಿಸ್ ಸ್ಕೋರ್ ಅಂತ ಒಂದ್ ಮಾಡಿದ್ದೇವೆ. ಅವರನ್ನ ರಿಸ್ಕ್ ಕ್ಯಾಟಗರೈಸ್ ಮಾಡ್ತೇವೆ ಎಲ್ಲವನ್ನ ನೋಡ್ಕೊಂಡು. ಸೊ ಆ ರಿಸ್ಕ್ ಕ್ಯಾಟಗರೈಸ್ ಆದ್ಮೇಲೆ ನಾವು ಅವರು ಯಾವಾಗ ಪರೀಕ್ಷೆಗೆ ಬರ್ಬೇಕು ಅಂತ ಮಾಡ್ತೇವೆ. ಸೊ ಈಗ ಫಸ್ಟ್ 3 ತಿಂಗಳಲ್ಲಿ ಬಂದಾಗ ಯೂಶುವಲಿ ಫಸ್ಟ್ ವಿಸಿಟ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಹಿಮೋಗ್ಲೋಬಿನ್ ಅನ್ನ ಪರೀಕ್ಷೆ ಮಾಡ್ತೀವಿ. ಅನಿಮಿಯಾ ಏನಾದ್ರೂ ಇದೆಯಾ ನೋಡ್ಲಿಕ್ಕೆ, ಸಕ್ಕರೆ ಅಂಶವನ್ನ ನೋಡ್ತೀವಿ, ರಕ್ತದ ಗ್ರೂಪ್ ಅನ್ನ ನೋಡ್ತೀವಿ, ಹಾಗೆ ಒಂದು ಸ್ಕ್ಯಾನಿಂಗ್ ಅನ್ನ ಕೂಡ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ವೆಜೈನದಿಂದ ಸ್ಕ್ಯಾನಿಂಗ್ ಕೂಡ ಮಾಡ್ತೇವೆ, ಟ್ರಾನ್ಸ್ವೆಜೈನಲ್ ಸ್ಕ್ಯಾನಿಂಗ್. ಇಷ್ಟು ಬೇಗ ಸ್ಕ್ಯಾನಿಂಗ್ ಯಾಕೆ? ಸ್ಕ್ಯಾನಿಂಗ್ ಮಾಡಿದ್ರೆ ಮಗುವಿಗೆ ತೊಂದರೆ ಆಗುದಿಲ್ವಾ ಅಂತ ಕೇಳೋರು ಇರ್ತಾರೆ. ಅದು ನೀವು ಯೋನಿಯಿಂದ ಸ್ಕ್ಯಾನ್ ಮಾಡ್ತೀರಾ, ಅದರಿಂದ ತೊಂದರೆ ಆಗತ್ತೆ ಅಂತ. ಯಾವುದರಿಂದನೂ ತೊಂದರೆ ಆಗುದಿಲ್ಲ. ಯೋನಿಯಿಂದ ಸ್ಕ್ಯಾನ್ ಮಾಡಿದಾಗ ಅದು ಗರ್ಭಕೋಶದ ಅತಿ ಪಕ್ಕದಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣುತ್ತೆ. ಈ ಹೊಟ್ಟೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹೌದು.
ಚೆನ್ನಾಗಿ. ಆಮೇಲೆ ಇನ್ನೊಂದ್ ಏನಂದ್ರೆ ಗರ್ಭಿಣಿಯರಿಗೆ ಮೂತ್ರ ಕಟ್ಕೊಳಕ್ ಆಗಲ್ಲ. ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡ್ಬೇಕಾದ್ರೆ ಮೂತ್ರ ಫುಲ್ ಆಗಿರ್ಬೇಕಾಗತ್ತೆ. ಸೊ ಆ ಲೆಕ್ಕದಲ್ಲಿಯೂ ಇದು ಅವರಿಗೆ ಹೆಲ್ಪ್ ಆಗತ್ತೆ. ಏನೇನ್ ನೋಡ್ತೇವೆ? ಮಗು ಗರ್ಭಕೋಶದ ಭ್ರೂಣ ಗರ್ಭಕೋಶದ ಒಳಗೆ ಇದೆಯೋ ಅಥವಾ ಹೊರಗಿದೆಯೋ, ಗರ್ಭಕೋಶದ ಎಕ್ಟೋಪಿಕ್ ಅಲ್ಲಿ ಪ್ರೆಗ್ನೆನ್ಸಿ ಏನಾದ್ರೂ ಇದೆನಾ ಅಂತ. ಹಾ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾದ್ರೂ ಇದೆಯಾ ನೋಡ್ಲಿಕ್ಕೆ. ಆ ಭ್ರೂಣದಲ್ಲಿ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಬಂದಿದ್ಯಾ, ಒಂದೇ ಇದೆಯೋ ಅವಳಿ ಜವಳಿ ಮಕ್ಕಳಿದೆಯೋ, ಅಥವಾ ಜೊತೆಗೆ ಗರ್ಭಕೋಶದಲ್ಲಿ ಬೇರೆ ಏನಾದ್ರೂ ತೊಂದರೆಗಳಿವೆ ಅಂತ ನೋಡ್ಲಿಕ್ಕೆ ಈ ಫಸ್ಟ್ ಗಡ್ಡೆಗಳೇನಾದ್ರೂ ಇದ್ರೆ. ಸ್ಕ್ಯಾನಿಂಗ್ ಅನ್ನ ನಾವು ಮಾಡ್ತೇವೆ. ಹ್ಮ್. ಹಾ. ಸೊ ಇದು ಫಸ್ಟ್ ವಿಸಿಟ್ ಅಲ್ಲಿ. ಆಮೇಲೆ ಆಗ ಏನ್ ಮಾಡ್ತೇವೆ ಅವರಿಗೆ? ಯೂಶುವಲಿ ಫಸ್ಟ್ 3 ತಿಂಗಳಲ್ಲಿ ನಾವು ಬರೀ ಫೋಲಿಕ್ ಆಮ್ಲ ಅಥವಾ ಫೋಲಿಕ್ ಆಸಿಡ್ ಅನ್ನ ಕೊಡ್ತೇವೆ. ಅದು ಮಗುವಿನ ನರವ್ಯೂಹದ ಬೆಳವಣಿಗೆಗೆ ಹೆಲ್ಪ್ ಮಾಡ್ತದೆ. ಸೊ ಅವರು ಒಂದು 3 ಮಂತ್ಸ್ ಕಂಪ್ಲೀಟ್ ಆಯ್ತು ಹೇಳುವಾಗ 11 to 14 ವೀಕ್ಸ್ ಸ್ಕ್ಯಾನ್ ಅಂತ ಇನ್ನೊಂದು ಸ್ಕ್ಯಾನ್ ಮಾಡ್ತೀವಿ ಅವರಿಗೆ. ಅದೇನಕ್ಕಪ್ಪ ಮಾಡ್ತೀವಿ ಅಂದ್ರೆ ಅವರ ನರವ್ಯೂಹದ ಬೆಳವಣಿಗೆಗೆ ಕುತ್ತಿಗೆಯ ಹಿಂಭಾಗದ ಥಿಕ್ನೆಸ್ ಅನ್ನ ನೋಡ್ತೇವೆ. ನ್ಯೂಕಲ್ ಥಿಕ್ನೆಸ್ ಅಂತ ನಾವು ಹೇಳ್ತೀವಿ ಅದರಿಂದ. ಅದರಿಂದ ಏನಾದ್ರೂ ಮಗುವಿಗೆ ಮುಂದೆ ಯಾವ್ದಾದ್ರು ಜೆನೆಟಿಕ್ ಡಿಸೀಸಸ್, ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಪಟಾವ್ ಸಿಂಡ್ರೋಮ್ ಆಗಿರ್ಬೋದು, ಅದೇನಾದ್ರೂ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೋಸ್ಕರ ಆ ಸ್ಕ್ಯಾನಿಂಗ್ ಅನ್ನ ಮಾಡ್ತೀವಿ. ಹಾಗೆ ಈ ಫಸ್ಟ್ 3 ತಿಂಗಳಲ್ಲಿ ಯೂಶುವಲಿ ಅವರಿಗೆ ತಾಯಿ ಕಾರ್ಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಅವರಿಗೆ ಒಂದು RCH ID ಅಂತ ಆಗ್ಬೇಕು. ಜೊತೆಗೆ ಅವರಿಗೆ ಫಸ್ಟ್ ಟೆಟ್ನಸ್ ಟಾಕ್ಸೈಡ್ ವಿತ್ ಡಿಫ್ತೀರಿಯಾ TD ಇಂಜೆಕ್ಷನ್ ಅನ್ನ ಕೂಡ ಆವಾಗ ಕೊಡ್ತಾರೆ. ಸೊ ಇದು ಫಸ್ಟ್ 3 ತಿಂಗಳದ್ದು ಕೇರ್ ಆಯ್ತು. ಆಕ್ಚುಲಿ ಈ 3 ತಿಂಗಳಲ್ಲಿ ಅವರಿಗೆ ವಾಮಿಟಿಂಗ್ ಕೂಡ ಇರತ್ತೆ. ಅವರು ಎಷ್ಟು ಖುಷಿ ಪಡ್ತಾರೋ ಅಷ್ಟೇ ಕಷ್ಟ ಪಡುವಂತ. ಖುಷಿ ಪಡ್ಬೇಕು, ಕಷ್ಟ ಉಳಿಯೋದಿಲ್ಲ. ಹೌದು ಹೌದು ಹೌದು. ಏನ್ ತಿಂದ್ರು ಆಗೋದಿಲ್ಲ ಅಂತ. ಅದು ಈಗಿನ ಕಾಲದಲ್ಲಿ ನಾವು ನೋಡೋದು ಗಂಡಂದ್ರು ಕರ್ಕೊಂಡ್ ಬರೋದು, ಅಯ್ಯೋ ಇವಳು ಹೊಟ್ಟೆಗೆ ಏನು ಹೋಗ್ತಿಲ್ಲ, ಇವಳು ವೀಕ್ ಆಗ್ತಿದ್ದಾಳೆ ಅಂತ. ಅವರಿಗೆ ನಾವು ಅಲ್ಲ, ಅದು ಒಳ್ಳೇದು ಮೇಡಮ್. ಆತರ ಪೆಟರ್ನಲ್ ಕೇರ್ ಇದ್ರೆ ಒಳ್ಳೇದಲ್ವಾ? ಮಗು ಅಂದ್ರೆ ಇಬ್ರದ್ದು ಅದು. ಸೊ ಇಬ್ರು ಅದರ ಬೆಳವಣಿಗೆಯಲ್ಲಿ ಜವಾಬ್ದಾರಿ ವಹಿಸೋದು ತುಂಬಾ ಒಳ್ಳೇದು. ಆದಾಗ ಹಾಗಿರತ್ತೆ. ಮತ್ತಿನ 3 ತಿಂಗಳು ಯೂಶುವಲಿ ಸ್ವಲ್ಪ ಚೆನ್ನಾಗಿರೋ ಟೈಮ್. ಅವಾಗ ಮಗು ಬೆಳವಣಿಗೆ ಆಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಆವಾಗನು ನಾವು ಪ್ರತಿ ತಿಂಗಳು ಕರಿತೇವೆ, ಮಗು ಬೆಳವಣಿಗೆ ಹೇಗಿದೆ ನೋಡ್ಲಿಕ್ಕೆ, ಅವಳ ವೆಯ್ಟ್ ಹೇಗೆ ಜಾಸ್ತಿ ಆಗ್ತದೆ, ಅವಳ BP ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ನೋಡ್ತೇವೆ. ಪುನಃ ನಾವೊಂದು ರಕ್ತ ಪರೀಕ್ಷೆಯನ್ನ ಕೂಡ ಮಾಡ್ತೇವೆ. ಯಾಕೆಂದ್ರೆ ಪ್ರತಿ ಸಲ ಪ್ರತಿ ಟ್ರೈಮಿಸ್ಟರ್ ಅಲ್ಲೂ ಹಿಮೋಗ್ಲೋಬಿನ್ ಮತ್ತೆ ಶುಗರ್ ಪರೀಕ್ಷೆಯನ್ನ ಮಾಡ್ತೇವೆ. ಹಾಗೆ ಕೊನೆಯದಾಗಿ ಬಂದಾಗ ಈ ಮಧ್ಯದ 3 ತಿಂಗಳಲ್ಲಿ ಟೀಫಾ ಅಂತ ಇನ್ನೊಂದು ಸ್ಕ್ಯಾನ್ ಮಾಡ್ತೀವಿ, ಟಾರ್ಗೆಟೆಡ್ ಇಮೇಜಿಂಗ್ ಅಂತ. ಮಗುವಿನ ಎಲ್ಲಾ ಜೀವದ ಅಂಗಾಂಗಗಳನ್ನ ನೋಡ್ಲಿಕ್ಕೆ, ಮಗುವಿನ ಬ್ರೈನ್, ಹಾರ್ಟ್, ಕಿಡ್ನಿ ಸರಿಯಾಗಿ ರಚನೆ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ. ಯೂಶುವಲಿ ಈ ತರ ಸ್ಕ್ಯಾನ್ ಮಾಡಿ ಬಂದಾಗ ಪೇಷಂಟ್ ಬಂದು ನಮ್ಗೆ ಕೇಳ್ತಾರೆ, ಮೇಡಮ್ ನಾರ್ಮಲ್ ಇದೆಯಾ ಅಂತ. ನಾವಾಗ ನಾರ್ಮಲ್ ಅಂತ ಹೇಳಿದ್ರೆ ಅವ್ರ ಅರ್ಥ ಮಗು ನಾರ್ಮಲ್ ಇದೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಅದಕ್ಕೆ ಇವಾಗ ನಾವು ಜಾಣರಾಗಿದ್ದೀವಿ, ನಾವು ಹೇಳ್ತಾ ಇದ್ದೀವಿ ಮಗುವಿನ ರಚನೆ ಸ್ಟ್ರಕ್ಚರ್ ಚೆನ್ನಾಗಿದೆ, ಸರಿ ಇದೆ. ಸ್ಟ್ರಕ್ಚರ್ ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದನ್ನು ಹೇಳ್ಬೇಕಾಗತ್ತೆ. ಬಟ್ ಅದ್ರ ಅರ್ಥ ಮಗುವಿನ ಡೆಲಿವರಿ ನಾರ್ಮಲ್ ಆಗ್ತದೆ ಅಂತ ಅರ್ಥ. ಹಾಗೆ ಮತ್ತೆ ಇನ್ನು ಕೊನೆ 3 ತಿಂಗಳಿಗೆ ಬಂದ್ರೆ ಮಗು ಬೆಳವಣಿಗೆ ಹೇಗೆ ಆಗ್ತಾ ಇದೆ ಅಂತ ನೋಡ್ಲಿಕ್ಕೆ ಪ್ರತಿ ವಿಸಿಟ್ ಅಲ್ಲೂ ಮತ್ತೆ ನಾವು BP ಶುಗರ್ ಅನ್ನ ಚೆಕ್ ಮಾಡ್ತೀವಿ. ಹಾಗೆ ಇನ್ನೊಂದು ಡೋಸ್ ಇಂಜೆಕ್ಷನ್ ಅನ್ನ ಕೊಡ್ತೀವಿ. ಈಗ ಯೂಶುವಲಿ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅನ್ನ ಕೂಡ 7ನೇ ತಿಂಗಳಿಗೆ ಕೊಡ್ತೀವಿ ನಾವು. ಅದು ಆ ಸೀಸನ್ ಆಗಿದ್ರೆ ಕೊಡ್ತೀವಿ. ಈ ಇಂಜೆಕ್ಷನ್ ಅನ್ನ ನಾವ್ ಯಾಕೆ ಡಿಲೇ ಮಾಡ್ತೀವಿ ಅಂತ ಹೇಳಿದ್ರೆ, ಯೂಶುವಲಿ ಇದು ಮಗುವಿಗೂ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಬೇಕಾದಂತ ವ್ಯಾಕ್ಸಿನ್. ಸೊ ಡೆಲಿವರಿ ಟೈಮಿಗೆ ಹತ್ರ ಇದ್ದಾಗ ಇದನ್ನ ಕೊಟ್ರೆ ಒಳ್ಳೆಯದು. ಸೊ 28 ವೀಕ್ಸ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ಕೊಡ್ತೀವಿ. ಜೊತೆಗೆ ಪುನಃ ಇನ್ನೊಮ್ಮೆ ಸ್ಕ್ಯಾನಿಂಗ್ ಆಗತ್ತೆ. ಪುನಃ ಎಷ್ಟು ಸ್ಕ್ಯಾನಿಂಗ್ ಅಂತ ಅನಿಸ್ಬೋದು. ಈಗ ಯಾಕೆ ಸ್ಕ್ಯಾನಿಂಗ್ ಮಾಡ್ತೀವಿ? ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆಯಾ, ಗ್ರೋತ್ ಸ್ಕ್ಯಾನ್. ಪ್ಲಾಸೆಂಟಾ, ಮಗುವಿಗೆ ಸಪ್ಲೈ ಮಾಡುವಂತದ್ದು, ಆಹಾರವನ್ನ ಸಪ್ಲೈ ಮಾಡುವಂತ ಪ್ಲಾಸೆಂಟಾ ಎಲ್ಲಿದೆ ಅದನ್ನ ನೋಡಕ್ಕೆ. ಹಾಗೆ ಮಗುವಿಗೆ ರಕ್ತ ಸಂಚಾರ ಸರಿಯಾಗಿ ಹೋಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಡಾಪ್ಲರ್ ಸ್ಕ್ಯಾನ್ ಮಾಡ್ಲಿಕ್ಕೆ. ಸೊ ಇದಕ್ಕೋಸ್ಕರ ನಾವು ಸ್ಕ್ಯಾನ್ ಅನ್ನ ಮಾಡ್ತೇವೆ. ಸೊ ಇದೆಲ್ಲ ಮಾಡ್ಲಿಕ್ಕೋಸ್ಕರ ನಾವು ಆಂಟಿನೇಟಲ್ ಕೇರ್, ಆಂಟಿನೇಟಲ್ ವಿಸಿಟ್ಸ್ ನಮ್ಗೆ ಬೇಕಾಗ್ತದೆ. ಸೊ ಹಾಗಾದ್ರೆ ವ್ಯಾಕ್ಸಿನೇಷನ್ಗಳು 2 ಮಾತ್ರ, ಒಂದು ಟಿಟನಸ್, ಒಂದು ಡಿಪ್ತೀರಿಯಾ, ಅದು ಒಟ್ಟಿಗೆ ಸೇರ್ಕೊಡ್ತೀವಿ. ಇನ್ನೊಂದು ಇನ್ಫ್ಲೂಯೆನ್ಸಾಗೆ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಫಸ್ಟ್ ಗೆ 2 TT ಇಂಜೆಕ್ಷನ್ಸ್ ಮಾತ್ರ ಕೊಡ್ತಾ ಇದ್ರು. ಆಮೇಲೆ ಅದನ್ನ TD ಅಂತ ಚೇಂಜ್ ಮಾಡಿದ್ದೇವೆ. ಈಗನು ಹೆಚ್ಚಿನ ಕಡೆಯಲ್ಲಿ 2ನೇ ಇಂಜೆಕ್ಷನ್ TDA ಕೊಡ್ತಾರೆ. ಬಟ್ ಅದ ಇನ್ಫ್ಲೂಯೆನ್ಸಾನು ಸೇರಿಸ್ಕೊಂಡು ಕೊಟ್ರೆ ಒಳ್ಳೇದು ಅಂತ. ಸೊ ಆ ಇಂಜೆಕ್ಷನ್ ಕೊಡ್ತಾರೆ. ಈಗ ನೀವು
ನೀವು ಮಾಡೋದು ಕಾಳಜಿ ತಗೊಳ್ಳೋದನ್ನ ಹೇಳಿದ್ರೆ, ಆದ್ರೆ ಆ ಮಹಿಳೆ ಕಾಳಜಿ ತಗೊಳಕ್ಕೆ ಯಾವ ಆಹಾರವನ್ನ ತಗೊಳ್ಬೇಕು, ಹೇಗೆ ಇರ್ಬೇಕು, ಯಾವ ರೀತಿ ಮಲಗಬೇಕು, ಯಾವ ಎಕ್ಸಸೈಸ್ ಮಾಡ್ಬೇಕು, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ. ಹೌದು, ಅದನ್ನು ಹೇಳ್ತೀವಿ ಅವರಿಗೆ. ಈಗ ಫಸ್ಟ್ ಬಂದಾಗ ಈ ಎಷ್ಟೊಂದ್ ಮಹಿಳೆಯರಿಗೆ ಏನೇನೋ ಕೇಳಿ ತಿಳ್ಕೊಂಡದಿರತ್ತೆ. ಕೇಸರಿ ತಿಂದ್ರೆ ಮಗು ಬೆಳ್ಳಗಾಗತ್ತೆ, ಎಳ್ನೀರು ಕುಡಿದ್ರೆ ಮಗುವಿನ ತಲೆ ದೊಡ್ಡದಾಗತ್ತೆ, ಒತ್ತು ಹಾ. ಶಾವಿಗೆ ತಿಂದ್ರೆ ಹೆರಿಗೆ ಕಷ್ಟ ಆಗತ್ತೆ, ಇಂಥದೆಲ್ಲ ಕೆಲವು ಬಿಲೀಫ್ಗಳಿದ್ದಾವೆ. ಸೊ ಅದಕ್ ಓಕೆ. ಓಕೆ. ಅದ್ರ ಸಲುವಾಗಿ ಅದನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ ನಾವು ಹೇಳ್ಬೇಕಾಗತ್ತೆ. ಸೊ ಹಾ. ಫಸ್ಟ್ 3 ತಿಂಗಳಲ್ಲಿ ವಾಂತಿ ಇರುವುದ್ರಿಂದ ಅವ್ರಿಗೆ ಸ್ವಲ್ಪ ತಿನ್ಲಿಕ್ಕೆ ಕಷ್ಟ ಆಗತ್ತೆ. ಆದ್ರೂ ಏನೇನ್ ತಿನ್ನಕ್ ಆಗುತ್ತೋ ಎಲ್ಲವನ್ನೂ ತಿನ್ನಿ ಅಂತ ಹೇಳ್ತೇವೆ. ಓನ್ಲಿ ಒನ್ ಥಿಂಗ್ ವಿ ಟೆಲ್ ದೆಮ್ ಟು ಅವಾಯ್ಡ್ ಇಸ್ ರಾ ಪಪ್ಪಾಯ. ಪಪ್ಪಾಯವನ್ನ ತಿನ್ಬೇಡಿ, ಅದರಲ್ಲಿ ಪಪೈನ್ ಇರತ್ತೆ, ಅಬೋರ್ಷನ್ ಆಗೋ ಚಾನ್ಸಸ್ ಇರತ್ತೆ ಅಂತ. ಆಮೇಲಿನೆಲ್ಲ ಇದ್ರದ್ದು ಪೌಷ್ಟಿಕಾಂಶ ಭರಿತ ಆಹಾರ ತಕೊಳ್ಳಿ, ಎಕ್ಸಸೈಸ್ ಮಾಡಿ ಅಂತಾನೆ ಹೇಳ್ತೇವೆ. ಪ್ರತಿ ಊಟ ಆದ್ಮೇಲೆ ಒಂದು 10 ನಿಮಿಷ ವಾಕಿಂಗ್ ಮಾಡಿ ಅಂತ ಹೇಳ್ತೇವೆ. ಆಮೇಲೆ ಮಲಗುದು, ರಾತ್ರಿದು ನಿದ್ದೆ ಅಲ್ಲದೆ ಮಧ್ಯಾಹ್ನದ ಹೊತ್ತಲ್ಲೂ ಒಂದ್ ಸ್ವಲ್ಪ ಮಲಗಿ ಅಂತ ಹೇಳ್ತೇವೆ ಆಮೇಲೆ ನಾವು. ಬೆನ್ನ ಮೇಲೆ ಮಲಗುವಾಗ ಮಲಗಬಾರ್ದು, ಸೈಡ್ ತಿರ್ಕೊಂಡು ಎಡ ಸೈಡ್ ಮಲ್ಕೊಳ್ಬೇಕು ಅಂತ. ಹ್ಮ್. ಎಡ ಸೈಡ್ ಮಲಗ್ಬೇಕು ಅಂತ ಹೇಳ್ತೇವೆ. ಅದರಿಂದಾಗಿ ಮಗುವಿಗೆ ರಕ್ತ ಸಂಚಾರ ಚೆನ್ನಾಗಿರ್ತದೆ ಅಂತ. ಇದೆಲ್ಲದ್ರ ಜೊತೆಗೂ ಅವರು ಮಾನಸಿಕವಾಗಿಯೂ ಆರಾಮಾಗಿರ್ಬೇಕು ಅಂತ ಹೇಳಿ, ಯಾವುದೇ ಓಕೆ. ಸ್ಟ್ರೆಸ್ಗೆ ಒಳಗಾಗಬಾರದು ಅಂತ ಕೂಡ ಹೇಳ್ತೀವಿ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ರಾಜಲಕ್ಷ್ಮಿ ಅವರೇ. ಅಂದ್ರೆ ನೀವು ತಗೊಳ್ಳೋ ಕಾಳಜಿ, ಅವ್ರು ತಗೊಳ್ಳೋ ಕಾಳಜಿ ಎಲ್ಲವನ್ನು ಅಂತೂ ಪೂರ್ತಿ ಆ ಮಗುವಿಗೋಸ್ಕರ ಇಬ್ರು, ಅಂದ್ರೆ ವೈದ್ಯರು ಮತ್ತೆ ಆ ಗರ್ಭಿಣಿ ಹೆಣ್ಮಕ್ಳು ಇಬ್ರು ಕಾಳಜಿ ವಹಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.